ದಿವಸ ಈ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನಾವು ಮಾಡಬೇಕಾಗಿದ್ರೆ ನಮ್ಮ ನಂಜೇಗೌಡ ಅಣ್ಣವರಂತೂ ಒಂದು ಶಕ್ತಿ ಇದ್ದಂಗೆ ಇದ್ರು. ಯಾಕಂದರೆ ನಾನು ಹುಡ್ದಾಗಿಂದ ರಾಜಕಾರಣ ಮಾಡಿದ್ದೀನಿ. ನಮ್ಮ ಅಮ್ಮನಿಗೆ ನರ್ಸ್ ಕೇಳಿದತ್ತೆ, ನಿಮ್ಮ ಮಗ ಹುಟ್ಟಿದ ತಕ್ಷಣ ನಮ್ಮ ಕಬಡ್ಡಿ 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 ಅಂತವನೇ ಅಂತ. ಹಾಗೆ ಹುಡ್ದಾಗಿಂದ ಕಬಡ್ಡಿ ಆಡ್ಕೊಂಬಂದಿರೋದು ನಾವು, ಹೊಸದಾಗೇನು ಆಡ್ತಾ ಇಲ್ಲ. ಅದ್ರ ಹಣೆ ಬರ ಇರಬೇಕು, ಏನಾಗಬೇಕಾಗಿದ್ರೂ ಮೇಲ್ನವನು ಭಾವನೆ ಅವ್ನು ನಮ್ಗೆ ಹಣೆ ಬರ ಬರ್ದಿದ್ರೇನೆ ಅದಾಗೋದು. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಇವತ್ತಿನ ದಿವಸ 8 ಸಾರಿ ಸತತವಾಗಿ ನೀವು ಗೆಲ್ಸ್ಕೊಂಬಂದಿದ್ದೀರಿ. ಇವತ್ತರೆಗೂ ಎಲ್ಲರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಈ ಕಾಲದಲ್ಲೂ ಇಂಥ ಜನ ಅವರ ಅಂತ ಅದು ಅರ್ಥನೇ ಆಗೋಲ್ಲ. ಇದರ ಇಂಥ ಜನ ಅಂತ ತಿಳ್ಕೊಂಡು ನೋವಲ್ಲ, ಇದು ಸಂತೋಷ. ಇಷ್ಟು ಜನ ಅವ್ರು ಎಷ್ಟು ತೊಂದರೆಗಳು ಕೊಟ್ರು ನಮ್ಮ ಹಿಂದೆನೇ ಇದಾರಲ್ಲ. ಇವತ್ತು ಫಂಕ್ಷನ್ ಅರೇಂಜ್ ಮಾಡೋದಕ್ಕೂ ಏನಯ್ಯ, ದುಡ್ಡುಗಳು ಏನಯ್ಯ, ಎಷ್ಟಯ್ಯ, ಊಟದ್ದು ಏನಯ್ಯ, ಎಷ್ಟಪ್ಪ ಬೇಕಾ, ನಾನು ದುಡ್ಡು ಕೊಡ್ತೀನಿ ಅಂದರೆ ನಾಳೆ ಹೇಳ್ತೀವಿ ಅಂದ್ಕೊಂಡೆ ಅವ್ರು ಇವಾಗವರೆಗೂ. ಒಬ್ಬರು ದೇವರ ಸತ್ಯವಾಗಲು ₹1 ತಗೊಂಡಿಲ್ಲ ನನ್ನ ಹತ್ರ. ಅಲ್ಲ, ಇಂಥ ಜನ ಸಿಗ್ತಾರ? ನನಗೆ ಬಹುಶಃ ಅನ್ನಿಸ್ತದೆ ಮರುಜನ್ಮ ಅವೆಲ್ಲ ಯಾರಿಗೂ ಗೊತ್ತಿಲ್ಲ, ಎಲ್ಲ ಸುಳ್ಳವೆಲ್ಲ. ಏನಿದ್ರೆ ನೀವು ನನಗೆ ಮಾಡಿರೋ ನಾನು ಈ ಜನ್ಮದಲ್ಲೇ ತೀರಿಸ್ಬಿಟ್ಟು ಹೋಗ್ಬೇಕು. ನಾನು ಆ ದೇವ್ರನ್ನ ಒಂದೇ ಒಂದು ಕೇಳ್ಕೊಳ್ಳೋದು, ನಾನು ನಿಮ್ಮ ಋಣನ ತೀರಿಸೋವರೆಗೂ ನಾನು ಇಟ್ಟಿರಲಿ. ಆ ಋಣ ತೀರ್ಬೇಕು. ಇಲ್ಲದೆ ಇದ್ರೆ ಈ ಮಕ್ಕಳು ಸ್ಕೂಲ್ಗೆ ಬ್ಯಾಗ್ ಅಂತ ಹಾಕೊಂಡು ಹೋಗ್ತಾರೆ, ಅದರಲ್ಲಿ ಬುಕ್ಗಳು ಇಟ್ಕೊಂಡು ಹೋಗ್ತಾರೆ. ನಾವು ಕರ್ಮಗಳು ಇಟ್ಕೊಂಡು ಹೋಗ್ಬೇಕಾಗುತ್ತದೆ. ಆ ಕರ್ಮಗಳು ನಾವು ಯಾವತ್ತೂ ಒಂದು ಯಾರನ್ನ ನಮಗೆ ಸಹಾಯ ಮಾಡಿದರೆ ಅದನ್ನ ತೀರಿಸುವಂಥ ಶಕ್ತಿ ದೇವ್ರು ನನಗೆ ಕೊಡಲಿ. ಅದು ಈ ಜನ್ಮದಲ್ಲೇ ಮುಗೀಲಿ ಅಂತ ದೇವ್ರನ್ನ ನಾನು ಬೇಡ್ಕೊಳ್ತಾ, ಇವತ್ತು ಇವೆಲ್ಲ ನಮ್ಮ ಜೊತೆ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ನಮ್ಮ ಅಂಜಲಿ ಸೋಮಣ್ಣವ್ರನ್ನು ಗೆಲ್ಸ್ಕೊಟ್ಟಿದ್ದೀರಿ. ಧೈರ್ಯವಾಗಿ ನಮ್ಮ ಅಧ್ಯಕ್ಷರು ಇದ್ದಿದ್ದಕ್ಕೆ ನಮ್ಗೆ ಇನ್ನೂ ಧೈರ್ಯ ಆಯಿತು. ಜೊತೆಗೆ ಇವರು ಜೋಡೆತ್ತಿಗಳ ಪಕ್ಕದಲ್ಲಿ ನಮ್ಮ ಮಂಜಣ್ಣನನ್ನು ಮಂಜನ್ ಜೊತೆ ಫೋಟೋಗಳು ಇಟ್ಸ್ಕೊಬೇಕಂತ ಬಲೆ ಕನೆಕ್ಷನ್. ಎಲ್ಲರೂ ಮಂಜನ್ ಜೊತೆ ಫೋಟೋ ಪಟ್ಕೊಂಡು ಇಟ್ಸ್ಕೊಂಬ, ಸಿಂಗಲ್ ಫೋಟೋ ಕಾವಲ್ಲ ಅಂತ. ಏನೋ ಗೊತ್ತಿಲ್ಲ, ನಿಮ್ಮ ಪ್ರಭಾವ ಹಂಗೈತೆ ನಮ್ಮಲ್ಲೂ. ದೇವರಲ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ. ನಿಮ್ಮ ಋಣ ನಾನು ತೀರಿಸೋದಷ್ಟು ಆಯಸ್ಸು ನನಗೆ ಕೊಟ್ಟಿರಲಿ ಅಂತ ಕೇಳ್ಕೊಳ್ತಾ, ಇವತ್ತು ನಂಜೇಗೌಡನವರು ಅವ್ರಿಗೆ ಹೇಳಿದ್ದು ನಾವು ಟೈಮ್ ಪ್ರೆಸ್ನವ್ರಿಗೆ ಹೇಳ್ತಾ ಇದ್ದೀವಿ. ನಾವು ಅಧ್ಯಕ್ಷರು ಸೆಕ್ರೆಟರಿಗಳಿಗೂ ಇವತ್ತು ಇಲ್ಲಿ ಕರೆಸಿ ಓಟು ಕಾಸು ತಗೊಂಡು ಓಟು ಹಾಕ್ಬಿಟ್ಟು ಊಟನೂ ಹಾಕಿಸ್ತಾ ಇದ್ದಾರೆ. ಇವತ್ತು ಸನ್ಮಾನ ಮಾಡಿದ್ದೀರಿ. ನಿಮ್ಮಂಥ ಜನ ಇನ್ನೂ ಭಾಳ ಜನ ಹುಟ್ಲಿ, ಈ ದೇಶಕ್ಕೆ ನಿಮ್ಮಂಥವ್ರು ಬೇಕಾಗಿದೆ ಅಂತ ಹೇಳ್ತಾ, ಇವತ್ತು ನನ್ನನ್ನು 8ನೇ ಸಾರಿ ಎಲೆಕ್ಟ್ ಮಾಡಿರೋದಕ್ಕೆ ನಮ್ಮೆಲ್ರಿಗೂ ನನ್ನ ಧನ್ಯವಾದಗಳು.